ವೀಕ್ಷಕರೇ, ಇವತ್ತು ಥೈಲ್ಯಾಂಡ್ ಹಾಗೂ ಬ್ಯಾಂಕಾಕ್, ಮ್ಯಾನ್ಮಾರ್ ಭಯಾನಕ ಭೂಕಂಪಕ್ಕೆ ಸಾಕ್ಷಿಯಾಗಿದೆ. 7.7 ತೀವ್ರತೆಯಲ್ಲಿ ಭೂಕಂಪಿಸಿದೆ. ಸಾಕಷ್ಟು ಕಟ್ಟಡಗಳು ಧರಾಶಾಯಿಯಾಗಿದೆ. ಇಬ್ಬರು ಮೃತಪಟ್ಟಿದ್ರು ಅಂತೇಳಿ ಅಪ್ಡೇಟ್ ಲಭ್ಯವಾಗಿತ್ತು. ಸಾಕಷ್ಟು ಸಾವು ನೋವುಗಳು ಸಂಭವಿಸಿರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಭಾರಿ ಭೂಕಂಪ ಸಂಭವಿಸಿದೆ ಇವತ್ತು ಥೈಲ್ಯಾಂಡ್ನಲ್ಲಿ. ಹೆಚ್ಚು ಪ್ರವಾಸಿಗರು ನೆಚ್ಚಿಕೊಂಡು ಅಲ್ಲಿಗೆ ಹೋಗುವಂತಹ ಸ್ಥಳ ಥೈಲ್ಯಾಂಡ್, ಬ್ಯಾಂಕಾಕ್. ಆ ಒಂದು ಜಾಗದಲ್ಲಿ, ನೆಚ್ಚಿನ ಪ್ರವಾಸಿ ತಾಣದಲ್ಲಿ ಇವತ್ತು ಭೂಕಂಪ ಸಂಭವಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ರು. ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ ಅಂತೇಳಿ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾಡಿದ್ದಾರೆ. ನೋಡಿ, ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತವರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಿದ್ದಾರೆ ಅಂತೇಳಿ ರಕ್ಷಣಾ ಪಡೆಗಳು. 2 ಬಾರಿ ನಡಗಿದಂತಹ ಮ್ಯಾನ್ಮಾರ್ 7.7 ತೀವ್ರತೆಯಲ್ಲಿ ಭೂಕಂಪಿಸಿತ್ತು ಇವತ್ತು. ಆ ಕಂಪಿಸಿದ ತೀವ್ರತೆಗೆ ಎಷ್ಟೋ ಬಿಲ್ಡಿಂಗ್ಗಳು ಧರಾಶಾಯಿಯಾಗಿದೆ. ಆ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಇನ್ನು ಎಷ್ಟೋ ಜನ ಸಿಲುಕೊಂಡಿದ್ದಾರೆ. ನೋಡಿ, ಲಿಫ್ಟ್ ನ ಜಾಗದಲ್ಲಿ ಒಬ್ರು ಮಹಿಳೆ ಸಿಕ್ಕಾಕೊಂಡಿದ್ರು. ನೋಡಿ, ಆ ಕಟ್ಟಡದಿಂದ ಹೊರಗಡೆ ಓಡ್ ಬರ್ತಾ ಇರುವಂತ ಜನರನ್ನು. ಪ್ರಬಲವಾದಂತಹ ಭೂಕಂಪ ಸಂಭವಿಸಿದೆ ಇವತ್ತು. ಪ್ರಬಲವಾದಂತಹ ಭೂಕಂಪ ಸಂಭವಿಸಿದೆ. ವೀಕ್ಷಕರೇ, ಇವತ್ತು ಥೈಲ್ಯಾಂಡ್ ಹಾಗೂ ಬ್ಯಾಂಕಾಕ್, ಮ್ಯಾನ್ಮಾರ್ ಭಯಾನಕ ಭೂಕಂಪಕ್ಕೆ ಸಾಕ್ಷಿಯಾಗಿದೆ. 7.7 ತೀವ್ರತೆಯಲ್ಲಿ ಭೂಕಂಪಿಸಿದೆ. ಸಾಕಷ್ಟು ಕಟ್ಟಡಗಳು ಧರಾಶಾಯಿಯಾಗಿದೆ. ಇಬ್ಬರು ಮೃತಪಟ್ಟಿದ್ರು ಅಂತೇಳಿ ಅಪ್ಡೇಟ್ ಲಭ್ಯವಾಗಿತ್ತು. ಸಾಕಷ್ಟು ಸಾವು ನೋವುಗಳು ಸಂಭವಿಸಿರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಭಾರಿ ಭೂಕಂಪ ಸಂಭವಿಸಿದೆ ಇವತ್ತು ಥೈಲ್ಯಾಂಡ್ನಲ್ಲಿ. ಹೆಚ್ಚು ಪ್ರವಾಸಿಗರು ನೆಚ್ಚಿಕೊಂಡು ಅಲ್ಲಿಗೆ ಹೋಗುವಂತಹ ಸ್ಥಳ ಥೈಲ್ಯಾಂಡ್, ಬ್ಯಾಂಕಾಕ್. ಆ ಒಂದು ಜಾಗದಲ್ಲಿ, ನೆಚ್ಚಿನ ಪ್ರವಾಸಿ ತಾಣದಲ್ಲಿ ಇವತ್ತು ಭೂಕಂಪ ಸಂಭವಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ರು. ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ ಅಂತೇಳಿ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾಡಿದ್ದಾರೆ. ನೋಡಿ, ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತವರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಿದ್ದಾರೆ ಅಂತೇಳಿ ರಕ್ಷಣಾ ಪಡೆಗಳು. 2 ಬಾರಿ ನಡಗಿದಂತಹ ಮ್ಯಾನ್ಮಾರ್ 7.7 ತೀವ್ರತೆಯಲ್ಲಿ ಭೂಕಂಪಿಸಿತ್ತು ಇವತ್ತು. ಆ ಕಂಪಿಸಿದ ತೀವ್ರತೆಗೆ ಎಷ್ಟೋ ಬಿಲ್ಡಿಂಗ್ಗಳು ಧರಾಶಾಯಿಯಾಗಿದೆ. ಆ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಇನ್ನು ಎಷ್ಟೋ ಜನ ಸಿಲುಕೊಂಡಿದ್ದಾರೆ. ನೋಡಿ, ಲಿಫ್ಟ್ ನ ಜಾಗದಲ್ಲಿ ಒಬ್ರು ಮಹಿಳೆ ಸಿಕ್ಕಾಕೊಂಡಿದ್ರು. ನೋಡಿ, ಆ ಕಟ್ಟಡದಿಂದ ಹೊರಗಡೆ ಓಡ್ ಬರ್ತಾ ಇರುವಂತ ಜನರನ್ನು. ಪ್ರಬಲವಾದಂತಹ ಭೂಕಂಪ ಸಂಭವಿಸಿದೆ ಇವತ್ತು. ಪ್ರಬಲವಾದಂತಹ ಭೂಕಂಪ ಸಂಭವಿಸಿದೆ. ವೀಕ್ಷಕರೇ, ಇವತ್ತು ಥೈಲ್ಯಾಂಡ್ ಹಾಗೂ ಬ್ಯಾಂಕಾಕ್, ಮ್ಯಾನ್ಮಾರ್ ಭಯಾನಕ ಭೂಕಂಪಕ್ಕೆ ಸಾಕ್ಷಿಯಾಗಿದೆ. 7.7 ತೀವ್ರತೆಯಲ್ಲಿ ಭೂಕಂಪಿಸಿದೆ. ಸಾಕಷ್ಟು ಕಟ್ಟಡಗಳು ಧರಾಶಾಯಿಯಾಗಿದೆ. ಇಬ್ಬರು ಮೃತಪಟ್ಟಿದ್ರು ಅಂತೇಳಿ ಅಪ್ಡೇಟ್ ಲಭ್ಯವಾಗಿತ್ತು. ಸಾಕಷ್ಟು ಸಾವು ನೋವುಗಳು ಸಂಭವಿಸಿರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಭಾರಿ ಭೂಕಂಪ ಸಂಭವಿಸಿದೆ ಇವತ್ತು ಥೈಲ್ಯಾಂಡ್ನಲ್ಲಿ. ಹೆಚ್ಚು ಪ್ರವಾಸಿಗರು ನೆಚ್ಚಿಕೊಂಡು ಅಲ್ಲಿಗೆ ಹೋಗುವಂತಹ ಸ್ಥಳ ಥೈಲ್ಯಾಂಡ್, ಬ್ಯಾಂಕಾಕ್. ಆ ಒಂದು ಜಾಗದಲ್ಲಿ, ನೆಚ್ಚಿನ ಪ್ರವಾಸಿ ತಾಣದಲ್ಲಿ ಇವತ್ತು ಭೂಕಂಪ ಸಂಭವಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ರು. ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ ಅಂತೇಳಿ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾಡಿದ್ದಾರೆ. ನೋಡಿ, ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತವರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಿದ್ದಾರೆ ಅಂತೇಳಿ
ರಕ್ಷಣಾ ಪಡೆಗಳು ಎರಡೆರಡು ಬಾರಿ ನಡಗಿದಂತಹ ಮ್ಯಾನ್ಮಾರ್ 7.7 ತೀವ್ರತೆಯಲ್ಲಿ ಭೂಕಂಪಿಸಿತ್ತು ಇವತ್ತು. ಆ ಕಂಪಿಸಿದ ತೀವ್ರತೆಗೆ ಎಷ್ಟೋ ಬಿಲ್ಡಿಂಗ್ಗಳು ಧರಾಶಾಯಿ ಆಗಿದೆ. ಆ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಇನ್ನು ಎಷ್ಟೋ ಜನ ಸಿಲ್ಕೊಂಡಿದ್ದಾರೆ. ನೋಡಿ, ಲಿಫ್ಟ್ ನ ಜಾಗದಲ್ಲಿ ಒಬ್ರು ಮಹಿಳೆ ಸಿಕ್ಕಾಕೊಂಡಿದ್ರು. ನೋಡಿ, ಆ ಕಟ್ಟಡದಿಂದ ಹೊರಗಡೆ ಓಡ್ ಬರ್ತಾ ಇರುವಂತ ಜನರನ್ನು. ಪ್ರಬಲವಾದಂತಹ ಭೂಕಂಪ ಸಂಭವಿಸಿದೆ ಇವತ್ತು. ಪ್ರಬಲವಾದಂತಹ ಭೂಕಂಪ ಸಂಭವಿಸಿದೆ. ವೀಕ್ಷಕರೇ, ಇವತ್ತು ಥೈಲ್ಯಾಂಡ್ ಹಾಗೂ ಬ್ಯಾಂಕಾಕ್, ಮ್ಯಾನ್ಮಾರ್ ಭಯಾನಕ ಭೂಕಂಪಕ್ಕೆ ಸಾಕ್ಷಿಯಾಗಿದೆ. 7.7 ತೀವ್ರತೆಯಲ್ಲಿ ಭೂಕಂಪಿಸಿದೆ. ಸಾಕಷ್ಟು ಕಟ್ಟಡಗಳು ಧರಾಶಾಯಿಯಾಗಿದೆ. ಇಬ್ಬರು ಮೃತಪಟ್ಟಿದ್ರು ಅಂತೇಳಿ ಅಪ್ಡೇಟ್ ಲಭ್ಯವಾಗಿತ್ತು. ಸಾಕಷ್ಟು ಸಾವು ನೋವುಗಳು ಸಂಭವಿಸಿರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಭಾರಿ ಭೂಕಂಪ ಸಂಭವಿಸಿದೆ ಇವತ್ತು ಥೈಲ್ಯಾಂಡ್ನಲ್ಲಿ. ಹೆಚ್ಚು ಪ್ರವಾಸಿಗರು ನೆಚ್ಚಿಕೊಂಡು ಅಲ್ಲಿಗೆ ಹೋಗುವಂತಹ ಸ್ಥಳ ಥೈಲ್ಯಾಂಡ್, ಬ್ಯಾಂಕಾಕ್. ಆ ಒಂದು ಜಾಗದಲ್ಲಿ, ನೆಚ್ಚಿನ ಪ್ರವಾಸಿ ತಾಣದಲ್ಲಿ ಇವತ್ತು ಭೂಕಂಪ ಸಂಭವಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ರು. ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ ಅಂತೇಳಿ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾಡಿದ್ದಾರೆ. ನೋಡಿ, ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತವರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಿದ್ದಾರೆ ಅಂತೇಳಿ ರಕ್ಷಣಾ ಪಡೆಗಳು ಎರಡೆರಡು ಬಾರಿ ನಡಗಿದಂತಹ ಮ್ಯಾನ್ಮಾರ್ 7.7 ತೀವ್ರತೆಯಲ್ಲಿ ಭೂಕಂಪಿಸಿತ್ತು ಇವತ್ತು. ಆ ಕಂಪಿಸಿದ ತೀವ್ರತೆಗೆ ಎಷ್ಟೋ ಬಿಲ್ಡಿಂಗ್ಗಳು ಧರಾಶಾಯಿ ಆಗಿದೆ. ಆ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಇನ್ನು ಎಷ್ಟೋ ಜನ ಸಿಲ್ಕೊಂಡಿದ್ದಾರೆ. ನೋಡಿ, ಲಿಫ್ಟ್ ನ ಜಾಗದಲ್ಲಿ ಒಬ್ರು ಮಹಿಳೆ ಸಿಕ್ಕಾಕೊಂಡಿದ್ರು. ನೋಡಿ, ಆ ಕಟ್ಟಡದಿಂದ ಹೊರಗಡೆ ಓಡ್ ಬರ್ತಾ ಇರುವಂತ ಜನರನ್ನು. ಪ್ರಬಲವಾದಂತಹ ಭೂಕಂಪ ಸಂಭವಿಸಿದೆ ಇವತ್ತು. ಪ್ರಬಲವಾದಂತಹ ಭೂಕಂಪ ಸಂಭವಿಸಿದೆ. ವೀಕ್ಷಕರೇ, ಇವತ್ತು ಥೈಲ್ಯಾಂಡ್ ಹಾಗೂ ಬ್ಯಾಂಕಾಕ್, ಮ್ಯಾನ್ಮಾರ್ ಭಯಾನಕ ಭೂಕಂಪಕ್ಕೆ ಸಾಕ್ಷಿಯಾಗಿದೆ. 7.7 ತೀವ್ರತೆಯಲ್ಲಿ ಭೂಕಂಪಿಸಿದೆ. ಸಾಕಷ್ಟು ಕಟ್ಟಡಗಳು ಧರಾಶಾಯಿಯಾಗಿದೆ. ಇಬ್ಬರು ಮೃತಪಟ್ಟಿದ್ರು ಅಂತೇಳಿ ಅಪ್ಡೇಟ್ ಲಭ್ಯವಾಗಿತ್ತು. ಸಾಕಷ್ಟು ಸಾವು ನೋವುಗಳು ಸಂಭವಿಸಿರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಭಾರಿ ಭೂಕಂಪ ಸಂಭವಿಸಿದೆ ಇವತ್ತು ಥೈಲ್ಯಾಂಡ್ನಲ್ಲಿ. ಹೆಚ್ಚು ಪ್ರವಾಸಿಗರು ನೆಚ್ಚಿಕೊಂಡು ಅಲ್ಲಿಗೆ ಹೋಗುವಂತಹ ಸ್ಥಳ ಥೈಲ್ಯಾಂಡ್, ಬ್ಯಾಂಕಾಕ್. ಆ ಒಂದು ಜಾಗದಲ್ಲಿ, ನೆಚ್ಚಿನ ಪ್ರವಾಸಿ ತಾಣದಲ್ಲಿ ಇವತ್ತು ಭೂಕಂಪ ಸಂಭವಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ರು. ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ ಅಂತೇಳಿ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾಡಿದ್ದಾರೆ. ನೋಡಿ, ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತವರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಿದ್ದಾರೆ ಅಂತೇಳಿ ರಕ್ಷಣಾ ಪಡೆಗಳು ಎರಡೆರಡು ಬಾರಿ ನಡಗಿದಂತಹ ಮ್ಯಾನ್ಮಾರ್ 7.7 ತೀವ್ರತೆಯಲ್ಲಿ ಭೂಕಂಪಿಸಿತ್ತು ಇವತ್ತು. ಆ ಕಂಪಿಸಿದ ತೀವ್ರತೆಗೆ ಎಷ್ಟೋ ಬಿಲ್ಡಿಂಗ್ಗಳು ಧರಾಶಾಯಿ ಆಗಿದೆ. ಆ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಇನ್ನು ಎಷ್ಟೋ ಜನ ಸಿಲ್ಕೊಂಡಿದ್ದಾರೆ. ನೋಡಿ, ಲಿಫ್ಟ್ ನ ಜಾಗದಲ್ಲಿ ಒಬ್ರು ಮಹಿಳೆ ಸಿಕ್ಕಾಕೊಂಡಿದ್ರು. ನೋಡಿ, ಆ ಕಟ್ಟಡದಿಂದ ಹೊರಗಡೆ ಓಡ್ ಬರ್ತಾ ಇರುವಂತ ಜನರನ್ನು. ಪ್ರಬಲವಾದಂತಹ ಭೂಕಂಪ ಸಂಭವಿಸಿದೆ ಇವತ್ತು. ಪ್ರಬಲವಾದಂತಹ ಭೂಕಂಪ ಸಂಭವಿಸಿದೆ.พ้นโล